ಏನು ಮದ್ದೂರಿಗೆ ಎಂಟ್ರಿ ಆಗ್ತಾ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ರಾಜ್ಯ ಜೆಡಿಎಸ್ ಅಧ್ಯಕ್ಷರಾದ ಕುಮಾರಸ್ವಾಮಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಇವತ್ತು ಮದ್ದೂರಿಗೆ ಎಂಟ್ರಿ ಆಗ್ತಾ ಇದೆ, 4 ದಿನದ ಪಾದಯಾತ್ರೆ. ಸರ್ಕಾರಕ್ಕೆ 4ನೇ ದಿನದಲ್ಲಿ ಸಂದೇಶ ಏನಿದೆ ಸರ್? ಈಗಾಗಲೇ ಸರ್ಕಾರಕ್ಕಾಗಲಿ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಒಂದು ಸ್ಪಷ್ಟ ಸಂದೇಶ ಈ ಪಾದಯಾತ್ರೆಯ ಮುಖೇನ ಈಗಾಗಲೇ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಜೊತೆಯಲ್ಲಿ ಸಾರ್ವಜನಿಕರು ಈ ರಾಜ್ಯದ ಜನತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನ ಏನು ಆಶೀರ್ವಾದ ಮಾಡಿದ್ರು, ಯಾವ ರೀತಿ 16-17 ತಿಂಗಳಿಂದ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಒಂದ್ ಕಡೆ ಮೂಡ, ಒಂದ್ ಕಡೆ ವಾಲ್ಮೀಕಿ ನಿಗಮದ ಹಗರಣ, ಇವೆಲ್ಲದರಲ್ಲೂ ನೇರವಾಗಿ ಶಾಮೀಲಾಗಿದ್ದಾರೆ. ಇದರ ವಿರುದ್ಧವಾಗಿ ಯಾವುದೇ ಕಾರಣಕ್ಕೂ ಇವತ್ತು ಸಿದ್ದರಾಮಯ್ಯ ಅವರಿಗೆ ಅಹಿಂದ ಹೆಸರು ಹೇಳ್ಕೊಂಡು ಇವತ್ತು ನಾನು ಸಮಾಜವಾದಿ ನಾಯಕ ಅಂತಕ್ಕಂಥದ್ದನ್ನೇ ಬಿಂಬಿಸ್ತಾರೆ. ಏನಾದ್ರೂ ಕಿಂಚಿತ್ತು ಇವರಿಗೆ ನೈತಿಕತೆ ಅಂತಕ್ಕಂಥದ್ದಿದ್ರೆ ಇವತ್ತು ನೇರವಾಗಿ ಶಾಮೀಲಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಇವತ್ತು ನೈತಿಕವಾಗಿ ರಾಜೀನಾಮೆನ ಕೊಡಬೇಕು. ಒಂದು ಕಡೆ ಮಂಡ್ಯದಲ್ಲಿ ಪಾದಯಾತ್ರೆ ಯಶಸ್ವಿಯಾಗ್ತಾ ಇದೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಜನಾಂದೋಲನದ ಮೂಲಕ ಪಾದಯಾತ್ರೆಯ ಅಂದ್ರೆ ಯಾವ ಜೆಡಿಎಸ್ ಕಾಲದಲ್ಲಿ ಆಗಿರುವಂತಹ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಬಿಚ್ಚಿಡ್ತೀವಿ ಅಂತ ಹೇಳ್ತಾರೆ. ಬಹಳ ಹಾಸ್ಯಾಸ್ಪದ. ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸರ್ಕಾರ ಒಂದು ವಿರೋಧ ಪಕ್ಷಕ್ಕೆ ಪ್ರಶ್ನೆ ಕೇಳುತ್ತೆ ಅಂದ್ರೆ ಅದೇ ಒಂದು ವಿರೋಧ ಪಕ್ಷ ಸದನದ ಒಳಗಡೆ ಪ್ರಶ್ನೆ ಕೇಳಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ದಿರ ಪಲಾಯನವಾದ ಮಾಡಿರ್ತಕ್ಕಂಥ ಈ ನಾಚಿಕೆಗೇಡಿನ ಸರ್ಕಾರ ನಿಜಕ್ಕೂ ಕೂಡ ಇಂಥ ಭ್ರಷ್ಟ ಸರ್ಕಾರವನ್ನ ಎಂದೂ ಕೂಡ ಈ ರಾಜ್ಯದ ಜನತೆ ಇಷ್ಟು ವರ್ಷಗಳ ಕಾಲದಲ್ಲಿ ನೋಡಿರಲಿಲ್ಲ. ಸರ್ ಸಚಿವ